ರೈಟ್ ಸರ್, ನೀವೀಗ ಹೇಳೋ ಪ್ರಕಾರವೇ ಬಿಜೆಪಿಯ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದೇ ಆದರೆ ಇವತ್ತು ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಅಬಕಾರಿ ಇಲಾಖೆಯ ಪ್ರಸ್ತಾಪಗಳಾಗ್ತಿರೋದ್ರಿಂದಾಗಿ ನೀವು ಮೇ ಬಿ ಊಹೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಘಟಾನುಘಟಿ ನಾಯಕರ ಹೆಸರಿನಲ್ಲಿ ಆಗ್ತಿರುವಂಥ ಈ ಹಗರಣಗಳು ಸರ್ಕಾರದ ಅಥವಾ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುತ್ತೆ ಅಂತ ಅನಿಸ್ತಾ ಇಲ್ವಾ? ಅದು ಸಾಬೀತಾಗಿದೆ. ಚುನಾವಣೆ ಫಲಿತಾಂಶದಿಂದ ಅದು ಯಾವುದೂ ಧಕ್ಕೆ ಆಗಿಲ್ಲ ಅಂತ ಸಾಬೀತಾಗಿದೆ. ಅದಕ್ಕಿಂತ ಸರ್ಟಿಫಿಕೇಟ್ ಯಾವುದೂ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. 3 ಫಲಿತಾಂಶನೇ ಅವ್ರು ಮಾಡಿರುವಂಥ ಆರೋಪ ಎಲ್ಲೂ ಕೂಡ ಒಂದು ಇನ್ಕ್ಲೂಡಿಂಗ್ ವಾಲ್ಮೀಕಿ ಹಗರಣ. ಸೊ ಅದು ಎಲ್ಲೂ ಕೂಡ ಪಕ್ಷದಕ್ಕೆ ಸಂಬಂಧ ಇಲ್ಲ. ಯಾರೋ ಮಾಡಿರ್ಬೋದು, ಇಲ್ಲಂತ 100ಕ್ಕೆ 100 ನಾವು ಅಷ್ಟು ಕರೆಕ್ಟ್ ಅಂತ ಹೇಳಲಿಕ್ಕೆ ಅಲ್ಲಿ ಯಾರೋ ಮಾಡಿರ್ಬೋದು. ಆದರೆ ಅದು ಸರ್ಕಾರಕ್ಕೆ ನೇರವಾಗಿ ಸಿದ್ದರಾಮಯ್ಯ ತರಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅಲ್ಲಿ ವಿಫಲರಾದರು. ಇದರ ನಡುವೆ ಸರ್, ನೀವಾಗಲೇ ಒಂದು ಉಲ್ಲೇಖ ಮಾಡಿದ್ರಿ, ಈ ಚುನಾವಣೆಗೆ ಗ್ಯಾರಂಟಿ ಕೂಡ ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದೆ ಅಂತ ಹೇಳಿ. ಬಟ್ ಇದೇ ಗ್ಯಾರಂಟಿ ವಿಚಾರವನ್ನ ಪ್ರತಿಪಕ್ಷಗಳು ಸೇರಿದ ಹಾಗೆ ಆರ್ಥಿಕ ತಜ್ಞರು ಆಗಾಗ ಪ್ರಸ್ತಾಪಿಸ್ತಾ ಇದ್ದಾರೆ. ಇಂಥ ಗ್ಯಾರಂಟಿಗಳಿಂದ 56,000 ಕೋಟಿಯನ್ನು ವಿನಿಯೋಗಿಸೋದ್ರಿಂದ ಆರ್ಥಿಕವಾಗಿ ಕೊಂಚ ವ್ಯತ್ಯಯ ಉಂಟಾಗುತ್ತೆ, ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಗವಿಯಪ್ಪನವ್ರು ಮಾತಾಡಬೇಕಾದ್ರೂ ಕೂಡ ಅದೇ ವಿಷಯ ಪ್ರಸ್ತಾಪ ಮಾಡಿದ್ರು. 2 ಗ್ಯಾರಂಟಿ ಚೂರು ಬದಿಗಿಟ್ಟಿದ್ದಿದ್ರೆ ಅನುದಾನ ಸರಿಯಾದ ಸಮಯಕ್ಕೆ ಕ್ಷೇತ್ರಕ್ಕೆ ಸಿಗ್ತಾ ಇತ್ತಲ್ಲ ಅಂತ. ನೋಡಿ, ಅದು ಸರ್ಕಾರ ಅದ್ರ ಬಗ್ಗೆ ಭಾಳ ಗಂಭೀರವಾಗಿದೆ, ಅದು ಗಟ್ಟಿಯಾಗಿ ಅದ್ರ ಪರವಾಗಿದೆ. ಯಾವುದೇ ಕಾರಣಕ್ಕೆ ನಾವು ಅದನ್ನು ಬದಲಾವಣೆ ಮಾಡೋಲ್ಲ. ಸೊ ಸ್ವಲ್ಪ ಅಭಿವೃದ್ಧಿ ವಿಳಂಬ ಆಗ್ಬೋದು, ಅದನ್ನು ಮುಂದಿನ ಸಾರಿ ತೆಗೆದುಕೊಳ್ಳೋಣ. ಗ್ಯಾರಂಟಿ ಬಡವರಿಗೆ ಮುಟ್ತಿದೆ, ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಪರಮಾಗಿದ್ದಾರೆ. ಹೀಗಾಗಿ ಈ ಸಾರಿ ಕಡಿಮೆ ಆಗಿರ್ಬೋದು. ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಆಗಿರ್ಬೋದು. ಅದು ನಾವು ನಿರೀಕ್ಷೆ ಮಟ್ಟಕ್ಕೆ ಜಾಸ್ತಿ ಆಗಿಲ್ಲ, ಅದು ಎಷ್ಟಾಗಬೇಕು ಅಷ್ಟು ಆಗಿದೆ. ನಮಗೂ ಜಾಸ್ತಿ ಮಾಡ್ಲಿಕ್ಕೆ ಆಗಿಲ್ಲ, ಅದನ್ನು ಮುಂದಿನ ಸಾರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕರ್ನಾಟಕ ಅಂದಾಗ ಕ್ಷೇತ್ರದ ಅಭಿವೃದ್ಧಿಗೆ ಸ್ವಲ್ಪ ವ್ಯತ್ಯಯ ಆಗ್ತಿದೆ ಅಂತ ಆಯ್ತು. ಇಲ್ಲ, ಈಗ ನಾವು ಶಾಸಕರಂದ್ರೆ ಒಂದೇ ಸಾರಿ ಎಲ್ಲ ಬೇಕಂತೀವಿ. ನಮ್ದು ಬಜೆಟ್ನಲ್ಲಿ ಎಷ್ಟಿದೆ ಅಷ್ಟು ಕೊಡೋರು, ನಾವು ಅಷ್ಟು ಕೊಟ್ಟಿದ್ದೀವಿ. ಅದು ಡಬಲ್ ಕೊಟ್ಟರೆ ಕೊಡ್ಲಿಕ್ಕೆ ಆಗೋಲ್ಲ. ಡಬಲ್ ಕೇಳ್ತಿದ್ದಾರೆ, ಹಾಗಾದ್ರೆ ಡಬಲ್ ಕೇಳ್ತಾರೆ. ಯಾವಾಗಲೂ ಯಾವುದೇ ಸರ್ಕಾರದಲ್ಲಿ ಇದೇ ನಮ್ದು ಒಂದೇ ಸರ್ಕಾರ ಅಲ್ಲ. ಈಗ ಹಿಂದೆ ನಾವು ಹೇಳಿದ್ರಲ್ಲ, ನಮ್ಮ ಇಲಾಖೆಯಲ್ಲಿ 4,000 ಕೋಟಿ PWDಯಲ್ಲೇ ಹೆಚ್ಚಿಗೆ ಕೆಲಸ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಬಜೆಟ್ ಸಪೋರ್ಟ್ ಇಲ್ಲ. ಆ ರೀತಿ ನಮಗೂ ಕೊಡ್ಬೋದು, ಆದರೆ ನಾವು ಅವ್ರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗೋಲ್ಲ. ನಾನು ಕೊಡ್ಬೋದು 4,000 ಕೋಟಿ, ಪೇಮೆಂಟ್ ಮಾಡಲಿಕ್ಕೆ ನಾವು 3 ವರ್ಷ ಬೇಕಾಗುತ್ತೆ. ಸೊ ಅದಕ್ಕಾಗಿ ಇತಿಮಿತಿಯಲ್ಲಿ ಮಾಡ್ತಾ ಇದ್ದೀವಿ. ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೊಟ್ಟಿದ್ದೀವಿ, ಆದರೆ ಅವರು ಹೆಚ್ಚಿನ ಬೇಡಿಕೆ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.